ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಬೆಳಗಾವಿ ಜಿಲ್ಲೆ ಎಲ್ಲ ಹಿರಿಯ ಲಿಂಗಾಯತ ಮುಖಂಡರು ಎಲ್ಲ ಒಟ್ಟುಗೂಡಿ ಒಂದು ಸಭೆಯನ್ನು ಕೂಡ ತಾವು ಮಾಡಿದಿರಿ. ಈ ಬಸವ ಜಯಂತಿ ಉತ್ಸವ ಅಂಗವಾಗಿ ಇದೊಂದು ಶಕ್ತಿ ಪ್ರದರ್ಶನನ ಏನು ಹೇಳ್ತೀರಿ ತಾವು? ಮೊನ್ನೆ ಹೋದ ವಾರ ಇವತ್ತು ಬೆಳಗಾವಿ ಸರ್ಕಲ್ ರೋಡ್ಸ್ನಲ್ಲಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬೇಕು, ಸಂಘಟನಾತ್ಮಕವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಹೋದ ವರ್ಷ ಕೂಡ ಇವತ್ತು ಎಲ್ಲ ಲಿಂಗಾಯತ ಸಂಘಟನೆಗಳು ಕೂತ್ಕೊಂಡು, ಒಳಪಂಗಡ ಸಂಘಟನೆಗಳು ಕೂತ್ಕೊಂಡು, ನಾವು ಎಲ್ಲರೂ ಕೂತ್ಕೊಂಡು ಇವತ್ತು ಹೋಸಲ ಅದ್ದೂರಿಯಾಗಿ ಮಾಡಿದ್ರು. ಒಂದು 20-25 ಜನ ಇವತ್ತು ಕೂಡಿದರು. ಈ ಸಲ ನಾವು ಎಲ್ಲ MLಗಳು, ಎಕ್ಸ್-MLಗಳು, ಎಕ್ಸ್-MP ಗಳು, ಮಿನಿಸ್ಟರ್ಸು ಎಲ್ಲರೂ ಕೂತ್ಕೊಂಡು ಇವತ್ತು ಸಮಾಜದ ಎಲ್ಲ ಧುರೀಣರು, ಪ್ರಭಾಕರ್ ಕೋರೆಯವರ ಒಂದು ಅಧ್ಯಕ್ಷತೆಯಲ್ಲಿ ಗಣೇಶ್ ಹುಕ್ಕೇರಿ ಬಂದರು, ಲಕ್ಷ್ಮಣ ಸವದಿ ಬಂದರು, ಮಾಜಿ MLಗಳು, ನಮ್ಮ ಶಶಿಕಾಂತ್ ನಾಯಕರು ಬಂದರು, ಎಲ್ಲರೂ ಎಲ್ಲ ಹೆಸರು ತುಂಬಿದ್ರು, ಚಂದ್ರರಾಜ್ ಶೆಟ್ಟಿ ಬಂದರು. ಎಲ್ಲರೂ ಸಹಮತ ವ್ಯಕ್ತಪಡಿಸಿ ನಾಳೆ 26ನೇ ತಾರೀಕು ಸಂಜೆ 4 ಗಂಟೆಗೆ ಒಂದು ಬೃಹತ್ ಮೆರವಣಿಗೆ, ಯಾವುದು ಬಸವ ಜ್ಯೋತಿ ಮೆರವಣಿಗೆಯನ್ನು ಕೂಡ ನಾವು ಮಾಡುವ ನಿರ್ಧಾರ ಮಾಡಿದ್ದೀವಿ. ಪ್ರತಿಯೊಂದು ಕ್ಷೇತ್ರದಿಂದ, ತಾಲೂಕದಿಂದ ಸಾಕಷ್ಟು ಜನರು ಕರ್ಕೊಂಡು ಬರಬೇಕು. ನಾವೆಲ್ಲರೂ ಕೂಡ ಜವಾಬ್ದಾರಿ ಕೂಡ ಇರ್ತೀವಿ. ಇದೇ ಕಾಲಕ್ಕೆ ಸ್ವಾಮಿಗಳು ಆದ್ಯ ಕರ್ತಾರೆ. ಎಲ್ಲ ಮಠಾಧೀಶರು ಲಿಂಗಾಯತರು ಒಂದಾಗಬೇಕಾದ್ರೆ ದಯವಿಟ್ಟು ಎಲ್ಲರೂ ಕೂಡ ಇವತ್ತು ಬರಬೇಕು ತಗೊಂಡು ಅವರಿಗೆ ವಿನಂತಿನೂ ಮಾಡ್ಕೊತೀವಿ. ಈಗ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊತೀನಿ, ಎಲ್ಲ ಮಠಾಧೀಶರು ಭಕ್ತರು ಸಮಾಜಗಿದ್ದರೆ ನೀವು ಮಠಾಧೀಶರು ಅಷ್ಟೇ. ಅದು ದಯವಿಟ್ಟು ತಾವೆಲ್ಲರೂ ಬರಬೇಕು ಈ ಕಾರ್ಯಕ್ರಮಕ್ಕೆ ತಗೊಂಡು ವಿನಂತಿ ಮಾಡ್ಕೊತೀನಿ. ಅದೇ ರೀತಿ ನಮ್ಮ ಸಮಾಜದ ಎಲ್ಲ ಬಾಂಧವರು ನಾವು ಆ ಕಾರ್ಯಕ್ರಮಕ್ಕೆ 4 ಗಂಟೆಗೆ ಬರಬೇಕು ಅಂತಕೊಂಡು ಕೈ ಮುಗಿದು ವಿನಂತಿ ಮಾಡಿ. ಈಗ ಈ ಕ್ಷೇತ್ರದಲ್ಲಿ ಎಲ್ಲ ಹಿರಿಯ ಮುಖಂಡರು, ಯುವಕರಲ್ಲಿ ಒಂದು ಹುಮ್ಮಸ್ ಬಂದಿದೆ ಸರ್. ಏನಂದರೆ ಇಲ್ಲಿ ಎಲ್ಲರೂ ಪಕ್ಷಾತೀತವಾಗಿ ಒಂದು ಸಭೆ ಮಾಡಿದ್ದೀರಿ, ಅದರಿಂದ ಒಂದು ಹುಮ್ಮಸ್ ಬಂದಿದೆ. ಈ ವಿಷಯದಾಗ ತಾವು ಏನು ಹೇಳ್ತೀರಿ? ಇಲ್ಲ ಈಗಾಗಲೇ ನಾನು ರಮೇಶ್ ಕತ್ತಿಯವರು ಇಲ್ಲಿ ಮಾತಾಡ್ತೀವಿ, ದೊಡ್ಡ ಬರ್ತಾ ಇದ್ದಾರೆ. ನಾವಿಬ್ಬರು ಕೂಡ ಇಲ್ಲಿ ಜನ್ಮ ಕರ್ಕೊಂಡು ಇದೇ 26ನೇ ತಾರೀಕಿಗೆ ಬೆಳಗಾವಿ ಮಹಾನಗರದಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿಯನ್ನ ಎಲ್ಲ ವೀರಶೈವ ಲಿಂಗಾಯತ ಸಮಾಜದ ಒಳಪಂಗಡವನ್ನ ಮೀರಿ ಎಲ್ಲರೂ ಒಟ್ಟಾಗಿ ಸೇರಿ, ಹಾಗೆ ಪಕ್ಷಾತೀತವಾಗಿ ಎಲ್ಲ ನಾಯಕರು ಸೇರಿ ಜಗಜ್ಯೋತಿ ಬಸವೇಶ್ವರ ಜಯಂತಿಯನ್ನ ಆಚರಣೆ ಮಾಡ್ತಾ ಇರೋದು ಅಭಿಮಾನದ ಸಂಗತಿ. ಜಗಜ್ಯೋತಿ ಬಸವೇಶ್ವರರ ಜಯಂತಿಯಲ್ಲಿ ಬೆಳಗಾವಿ ಜಿಲ್ಲೆಯ ಎಲ್ಲಾ ಗುರು ವಿರಕ್ತರು, ಎಲ್ಲಾ ಮುಖಂಡರು, ಎಲ್ಲಾ ಒಳಪಂಗಡಗಳನ್ನ ಮೀರಿ, ಯಾಕಂತಂದ್ರೆ ಈಗ ಮುಖ್ಯವಾಗಿ ವೀರಶೈವ ಲಿಂಗಾಯತರೆಲ್ಲ ಒಂದಾಗಿ ಜಗಜ್ಯೋತಿ ಬಸವೇಶ್ವರ ಜಯಂತಿಯನ್ನ ಆಚರಣೆ ಮಾಡುವುದು ಬಹಳಷ್ಟು ಅವಶ್ಯವಿದೆ. ಎಲ್ಲಾ ಸಮುದಾಯದವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನೀವೆಲ್ಲ ಬನ್ನಿ, ಜಗಜ್ಯೋತಿ ಬಸವೇಶ್ವರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲಿಕ್ಕೆ ಬೆಳಗಾವಿಗೆ ಬನ್ನಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ.